ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆ ಎದವರು ಒಂದು ನೋಟಿಫಿಕೇಶನ್ ಒಂದು ರಿಲೀಸ್ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ಏನು ಅಂತ ಬನ್ನಿ ಸ್ನೇಹಿತರೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಕೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದು ಏನಪ್ಪ ಅಂತಂದರೆ, PSI 402 ಹುದ್ದೆ, VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು 1000 ಪೋಸ್ಟ್ ಅಲ್ವಾ, 1000 ಪೋಸ್ಟ್ ಸೇರಿದಂತೆ ಇತರ ಪರೀಕ್ಷೆಗಳ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಈ ದಿನಾಂಕಗಳನ್ನು ಗಮನದಲ್ಲಿಟ್ಕೊಂಡು ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೋಬೋದು ನೀವು ಅಂತ KA ED H ಪ್ರಸನ್ನ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಟೈಮ್ ಟೇಬಲ್ ನೋಡೋದಾದರೆ, ನೋಡಿ, ಈ ನೋಟಿಫಿಕೇಶನ್ ನಮಗೆ ದಿನಾಂಕ 24 ಮೇ 2024ರಂದು ಹೊರಡಿಸಿ ಆದೇಶ ಮಾಡಿರ್ತಾರೆ ಸ್ನೇಹಿತರೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನಡೆಸಲು ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳು ಅಂತ ಕೊಟ್ಟಿದ್ದಾರೆ. ನಾವು ಇದನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಯಾವ ದಿನಾಂಕದಂದು ನಮಗೆ ತಾತ್ಕಾಲಿಕವಾಗಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ. ನೋಡಿ, ಮೊದಲನೇ ಹುದ್ದೆ ಆಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಈ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಸಹಾಯಕ ಲೆಕ್ಕಿಗ, ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ಕಾರಾಸ ಪೇದೆ, ಕುಶಲಕರ್ಮಿ, ತಾಂತ್ರಿಕ ಸಹಾಯಕ, ಇಷ್ಟು ಹುದ್ದೆಗಳು ನಮಗೆ 17/8/2022ರಂದು ನೋಟಿಫಿಕೇಶನ್ ಹೊರಡಿಸಿರ್ತಾರೆ. ಅದು 36 ಪೋಸ್ಟ್ಗಳಿಗೆ. ಇದು ಜುಲೈ ತಿಂಗಳಲ್ಲಿ 12, 13, 14, ಓಕೆನಾ, 12, 13, 14 ಈ ದಿನಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಮತ್ತು ಎರಡನೇ ಒಂದು ಇಲಾಖೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಇದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಖಾಲಿ ಇರುತ್ತೆ ಮತ್ತು FDA ಪೋಸ್ಟ್ಗಳು ಖಾಲಿ ಇರುತ್ತೆ. ಅದು ಗ್ರೂಪ್ ಸಿ. ಇದು ಫೆಬ್ರವರಿ 5ನೇ ತಾರೀಕು, ಅಂದರೆ ಈ ವರ್ಷ ಫೆಬ್ರವರಿ 5ನೇ ತಾರೀಕು ಏನು ಮಾಡಿರ್ತಾರೆ, ನೋಟಿಫಿಕೇಶನ್ ಹೊರಡಿಸಿರ್ತಾರೆ. ಒಟ್ಟು 64 ಹುದ್ದೆಗಳಿಗೆ. ಈ ಒಂದು ಹುದ್ದೆಗಳಿಗೆ 11/8/2024 ಅಂದರೆ ಆಗಸ್ಟ್ ತಿಂಗಳ 11ನೇ ತಾರೀಕು ಎಕ್ಸಾಮು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಮೂರನೇ ಒಂದು ಡಿಪಾರ್ಟ್ಮೆಂಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಈ ಒಂದು ಡಿಪಾರ್ಟ್ಮೆಂಟಲ್ಲಿ ನಿರ್ವಾಹಕ ದರ್ಜೆ 3 ಮೇಲ್ವಿಚಾರಕೇತರ ಒಂದು ಹುದ್ದೆಗೆ 3/4/2024ರಂದು ಹೊರಡಿಸಿರ್ತಾರೆ. ಒಟ್ಟು 2500 ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಹುದ್ದೆ ಸೆಪ್ಟೆಂಬರ್ 1ನೇ ತಾರೀಕು, ಓಕೆನಾ, ಈ ಒಂದು ವರ್ಷದ ಒಂದು ಸೆಪ್ಟೆಂಬರ್ 1ನೇ ತಾರೀಕರಂದು ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡೋದಕ್ಕೆ ಆದೇಶ ಹೊರಡಿಸಿದ್ದಾರೆ. ಮತ್ತು ನಾಲ್ಕನೇ ಒಂದು ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು. ನಿಮಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ರಿ, PSI ತುಂಬ ದಿನಗಳ ಕಾಲ ತಳ್ಕೊಂಡೇ ಬಂದಿದ್ದಾರೆ ಈ ಒಂದು ಎಕ್ಸಾಮ್ನ. ಇದು ನೋಟಿಫಿಕೇಶನ್ ಆಗಿದ್ದು 2021ರಲ್ಲಿ ಮಾರ್ಚ್ 3ನೇ ತಾರೀಕು. ಒಟ್ಟು 402 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು. ಈ ಒಂದು ಹುದ್ದೆಯನ್ನು ಸೆಪ್ಟೆಂಬರ್ 22ನೇ ತಾರೀಕು, ಈ ವರ್ಷದಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮತ್ತು ನಿಮಗೆಲ್ಲರಿಗೂ ಇಂಟ್ರೆಸ್ಟ್ ಆಗಿರ್ತಕ್ಕಂಥ, ತುಂಬ ಕಾಯ್ತಾ ಇರ್ತಕ್ಕಂಥ ಒಂದು ಪೋಸ್ಟ್ ಯಾವುದಪ್ಪ ಅಂತಂದರೆ VAO, ಗ್ರಾಮಾಡಳಿತ ಅಧಿಕಾರಿ. ಈ ಒಂದು ಹುದ್ದೆ 21 ಫೆಬ್ರವರಿ 2024ರಂದು ನೋಟಿಫಿಕೇಶನ್ ಆಗಿತ್ತು. ಒಟ್ಟು 1000 ಪೋಸ್ಟ್ಗಳಿಗೆ. ಈ ಎಕ್ಸಾಮ್ನ ಅಕ್ಟೋಬರ್ 27ನೇ ತಾರೀಕು, ಇದೇ ವರ್ಷದ ಅಕ್ಟೋಬರ್ 27ನೇ ತಾರೀಕು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ತಾತ್ಕಾಲಿಕವಾಗಿ ಎಲ್ಲ ಒಂದು ಪೋಸ್ಟ್ಗಳಿಗೆ ಟೈಮ್ ಟೇಬಲ್ ಹೊರಡಿಸಿದ್ದಾರೆ ಸ್ನೇಹಿತರೆ. ಮತ್ತು ಈ ಒಂದು ಎಕ್ಸಾಮ್ಗಳಿಗೆಲ್ಲ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ, ಅಂದರೆ ಯಾವ್ಯಾವುದಕ್ಕೆ ಅನ್ವಯಿಸುತ್ತೆ, ಯಾವ್ಯಾವ ಅನ್ವಯಿಸುವ ಹುದ್ದೆಗಳಿಗೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ಸ್ನೇಹಿತರೆ. ಅಲ್ಲಿ ತನಕ ಈ ಒಂದು ನಮ್ಮ ಚಾನಲಲ್ಲಿ ಬರುವ ಎಲ್ಲ ನೋಟಿಫಿಕೇಶನ್ಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ. ಯಾರ್ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ತುಂಬ ಪ್ರಿಪೇರ್ ಆಗ್ತಾ ಇರ್ತೀರಾ, ಅವರು ನಮ್ಮ ಚಾನಲಲ್ಲಿ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇ ಲಿಸ್ಟ್ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ಲೇ ಲಿಸ್ಟ್ ಇದೆ, ಮತ್ತು ಮೆಂಟಲ್ ಎಬಿಲಿಟಿಯ ಪ್ಲೇ ಲಿಸ್ಟ್ ಕೂಡ ಇದೆ, ಮತ್ತು GK ಸೀರೀಸ್ ಕೂಡ ನಡೀತಾ ಇದೆ ಸ್ನೇಹಿತರೆ. ಇವೆಲ್ಲ ವಿಡಿಯೋಸು ತಾವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.
ಧನ್ಯವಾದಗಳು.